ಏಕೈಕ ಉದ್ದೇಶದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ನಮ್ಮ ಅಧಿಕಾರಿಗಳನ್ನು ಮತ್ತು ನಮ್ಮ ಸಮಾಜದ ಮುಖಂಡರನ್ನು ಕೂಡ ನಾನು ಕೇಳ್ಕೊಂಡಿದ್ದೀನಿ. ಯಾವುದೇ ಒಂದು ನಿಗಮದ ಯೋಜನೆಗಳು ಪೂರ್ಣವಾಗಿ ತಲುಪಬೇಕಾದ್ರೆ, ಅದು ಸಂಪೂರ್ಣವಾಗಿ ಸಹಕಾರಗೊಳ್ಳಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಅಧಿಕಾರಿಗಳಿಗೆ ಸಹಕರಿಸಬೇಕು ಮತ್ತು ನಮ್ಮ ಸಮಾಜದ ಮುಖಂಡರು ಕೂಡ ಸಹಕರಿಸಬೇಕು ಅಂತೇಳಿ ಅವರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಎಲ್ಲಕ್ಕೂ ಹೆಚ್ಚಾಗಿ ನಾವು ನಮ್ಮ ವಡ್ಡರ ಮತ್ತು ಗೋವಿ ಜನಾಂಗದಲ್ಲಿ ಭಾಳಷ್ಟು ಅನಕ್ಷರತೆ ಕಾಣ್ತಾ ಇದ್ದೀವಿ, ಅವಿದ್ಯಾವಂತತೆ ಕಾಣ್ತಾ ಇದ್ದೀವಿ. ಇದಕ್ಕೆ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡಿ ಅಂತ ಹೇಳಿ ಓದ ಕಡೆಗೆಲ್ಲ ನಾನು ಅದನ್ನು ಒತ್ತು ಮಾಡಿ ಹೇಳ್ತಾ ಇರ್ತೀನಿ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈಗಿರ್ತಕ್ಕಂಥ ಸೌಲಭ್ಯಗಳಿದೆಯಲ್ಲ, ಒಂದು ವಸತಿ ಸೌಲಭ್ಯ ಇರ್ಬೋದು, ಶಾಲೆಯ ಸೌಲಭ್ಯ ಇರ್ಬೋದು, ಆಹಾರ ಸೌಲಭ್ಯ ಇರ್ಬೋದು, ಎಲ್ಲ ಸೌಲಭ್ಯಗಳು ಕೂಡ ಇರ್ತಕ್ಕಂಥದ್ರಿಂದ ದಯಮಾಡಿ ತಮ್ಮ ಮಕ್ಕಳನ್ನು ಶಿಕ್ಷಣದಿಂದ ದೂರವಿಡಬೇಡಿ, ಶಿಕ್ಷಣ ವಂಚಿತರನ್ನಾಗಿ ಮಾಡಬೇಡಿ, ಸೌಲಭ್ಯಗಳನ್ನು ಬಳಸ್ಕೊಡಿ ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖೇನೂ ಕೂಡ ನಾನು ನಮ್ಮ ಸಹೃದಯ ಬಡ ವಡ್ಡರ ಕೋವಿ ಜನಾಂಗದಲ್ಲಿ ನಾನು ವಿನಂತಿಯನ್ನು ಕೂಡ ಮಾಡಿಕೊಂಡೆ.